ಸಮೀಪದ ನಾಯನಗಲಿ ಇಐಡಿ ಫ್ಯಾರಿ ಶುಗರ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡದ ಕುರಿತು ಮತ್ತು ಅಗ್ನಿ ಅವಘಡ ತಡೆಗಟ್ಟುವ ದಿನಾಚರಣೆ ಅಂಗವಾಗಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮಲ್ಲಿಕಾರ್ಜುನಪ್ಪನವರ ನೇತೃತ್ವದಲ್ಲಿ ಅಗ್ನಿ ಅವಘಡದ ಕುರಿತು ಅಣುಕು ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮಲ್ಲಿಕಾರ್ಜುನಪ್ಪ, ಸಾರ್ವಜನಿಕ ವಲಯದಲ್ಲಿರುವ ನಾಗರಿಕರು ಬೆಂಕಿ ಬಿದ್ದಾಗ ಗಾಬರಿಗೊಳ್ಳದೆ ಅದರಿಂದ ಯಾವ ರೀತಿ ರಕ್ಷಣೆ ಪಡೆಯಬೇಕು ಮತ್ತು ಅದರಿಂದ ಯಾವ ರೀತಿ ನಾವು ಜಾಗೃತರಾಗಿ ಆ ಸ್ಥಳದಲ್ಲಿ ವರ್ತಿಸಬೇಕು ಮತ್ತು ಕರೆಂಟ್ ಇಲ್ಲದೆ ಇದ್ದಾಗ ಬಹುಮಹಡಿ ಕಟ್ಟಡಗಳಲ್ಲಿ ಲಿಫ್ಟ್ ಉಪಯೋಗಿಸಬಾರದು ಎನ್ನುವುದು ಫ್ಯಾಕ್ಟರಿಯ ಸಿಬ್ಬಂದಿಯವರಿಗೆ ತಿಳಿಸಿದರು. ಅರಿವು ಮೂಡಿಸುವ ಕಾರ್ಯಕ್ರಮ ಇದು. ಇದರ ಉದ್ದೇಶ ಅದರ ಡೇಟ್ ಮೆನ್ಷನ್ ಮಾಡಿದ್ದಾರೆ ನೋಡಿ, ಫೆಬ್ರವರಿ 23 ಅಂತ. ಒಂದು ಬೆಂಗಳೂರಲ್ಲಿ ಒಂದು ಅಗ್ನಿ ಅವಘಡ ಆಯಿತು. ಅದು 16 ಅಂತಸ್ತಿನ ಕಟ್ಟಡ. ನಾನು ಅವಾಗ ಬೆಂಗಳೂರಿನಲ್ಲೇ ಇದ್ದೆ ಆ ಇನ್ಸಿಡೆಂಟ್ ಆದಾಗ. 16 ಅಂತಸ್ತಿನ ಕಟ್ಟಡ. ಒಂದು ವರ್ಷ 6 ತಿಂಗಳೇ ಆಗಿತ್ತು ಅದು ಬಿಲ್ಡಿಂಗ್ ಓಪನ್ ಆಯಿತು. ಅಂದರೆ ಫ್ಲೋರ್ ವೈಸ್ ಬರೀ ಅಫಿಷಿಯಲ್ ಅದು ಬಾಡಿಗೆ ಕೊಡ್ತಾ ಅವರು ಕಾಲ್ಟೆಂಟ್ ಕವರ್ ಅಂತ ಬಿಲ್ಡಿಂಗ್ ಹೆಸರು. ಫ್ಲೋರ್ ವೈಸ್ ಬಾಡಿಗೆ ಕೊಟ್ಟಿದ್ರು ನಾವು. ಅದು 6ನೇ ಫ್ಲೋರ್ನಲ್ಲಿ ಒಂದು ಕಚೇರಿ ಉದ್ಘಾಟನೆ ಆಗುತ್ತೆ. ಜಸ್ಟ್ ಒಂದು 11-11:30 ಸಮಯದಲ್ಲಿ ಈ ಒಂದು ಘಟನೆ ನಡೀತದೆ. ದಯವಿಟ್ಟು ಮೊಬೈಲ್ ಮ್ಯೂಟ್ ಮಾಡಿಬಿಡಿ, ಮೊಬೈಲ್ ಮಾತಾಡಿ. ಈ ಒಂದು ಅನಾಹುತ ಆಯ್ತು ಅವತ್ತು. ಏನಂತಂದರೆ 16 ಫ್ಲೋರ್ನ ಬಿಲ್ಡಿಂಗ್ನಲ್ಲಿ 6ನೇ ಫ್ಲೋರ್ನಲ್ಲಿ ಒಂದು ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಅಂದರೆ ನಮ್ಮ ಸಂಸ್ಕೃತಿ ಪ್ರಕಾರ ಹೊಸದಾಗಿ ಮಾಡಿದಾಗ ಪೂಜಾ ಸಾಮಗ್ರಿಗಳು, ಕರ್ಪೂರ, ಗಂಧ ಅವೆಲ್ಲ ಒಂದು ಕಡೆ ಅವರು ಪೂಜಾರರು ಪೂಜಾ ಕಾರ್ಯಕ್ರಮ ಮಾಡ್ತಾಯಿದ್ರು. ಮತ್ತು ಅಲ್ಲಿ ಕೂತಂಥ ಜನಗಳು ಪೂಜೆಯಲ್ಲಿ ಭಾಗವಹಿಸಿದ್ರು. ಈ ತುಪ್ಪ ಸುರಿಬೇಕಾದ್ರೆ ಹೋಮಾಗೆ ತುಪ್ಪ ಕೈ ತಪ್ಪಿ ಜಾಸ್ತಿ ಸುರಿದ್ರೆ ಅಂತ ಗೊತ್ತಿಲ್ಲ. ಮತ್ತು ಅದ್ರೊಳಗೆ ಕಟ್ಟಿಗೆಗಳಾಗ್ತವೆ, ಗೊತ್ತಲ್ಲ, ಹೋಮ ಮಾಡ್ಬೇಕಾದ್ರೆ ಕಟ್ಟಿಗೆಗಳು ಕೀಸ್ಗಳಾಗ್ತವೆ. ಏನು ಆಫೀಸ್ ಅಂದ್ರೆ ಏನು ದೊಡ್ಡದಿರುತ್ತ, ಸಿಟಿ ಒಳಗೆ ಅಂದ್ರೆ ಸ್ವಲ್ಪ ಚಿಕ್ಕ ಇರುತ್ತಲ್ಲ, ಅದು ಫ್ಲೇಮು ಮೇಲೆ ಹೋಗ್ಬಿಟ್ಟು ಹೆಚ್ಚಾಯಿತು. ಈಗೆಲ್ಲ ವಾಲ್ ಆಫ್ ಸೀಲಿಂಗ್ ಹೇಳ್ತಾರೆ, ಬ್ಲಾಸ್ಟ್ ಆಫ್ ಸೀಲಿಂಗ್, ಅದು ಬೆಂಕಿ ಹೆಚ್ಚಾಗುತ್ತೆ. ಇವರು ಹಾಕದಂಥ ಒಂದು ಯಾವುದೇ ಒಂದು ಫೈರ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಆ ಫ್ಲೋರ್ನಲ್ಲಿ ಏನೂ ಇರಲಿಲ್ಲ. ಆಮೇಲೆ ಏನಾಯಿತು, ಒಂದು 100 ಜನ ಇರ್ಬೋದು ಆ ಪೂಜೆ ಕಾರ್ಯಕ್ರಮದಲ್ಲಿ. ಸರಿ, ಎಲ್ಲ ಗಾಬರಿ ಬಿದ್ದುಬಿಟ್ರು. ಯಾವಾಗ ಎಲೆಕ್ಟ್ರಿಕ್ ಹೆಚ್ಚಾಯಿತು, ಫ್ಲೇಮು ಎಲೆಕ್ಟ್ರಿಕ್ ಶಾರ್ಟ್ ಆಯಿತು, ಲಿಫ್ಟ್ ಬಂದಾಯಿತು, ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ. ಸರಿ, ಓಡೋಗಿ ಲಿಫ್ಟಲ್ಲಿ ಸೇರ್ಕೊಂಡವರು ಮಧ್ಯದಲ್ಲಿ ಸಿಗಾಕೊಂಡ್ರು ಗಾಬರಿಗೆ. ಅವ್ರು ಯಾವ ಫ್ಲೋರ್ಗೂ ಬರಲಿಲ್ಲ, ಅವರಲ್ಲೇ ತಟಸ್ಥ. ಇದನ್ನು ಯಾರು ಗಮನಿಸ್ಲಿಲ್ಲ. ಅವನು ಜಿಗಿದ ಮೇಲೆ ಇನ್ನೂ ಒಟ್ಟು 6 ಜನ ಜಿಗಿದ್ರು ಆ ಸಪೋರ್ಟಲ್ಲಿ. ಮತ್ತೆ ನುಗ್ಗಲಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಓಡಾಡ್ತಾ ಇದ್ರು, ಈ ಮೆಟ್ಲ ಮೇಲೆಲ್ಲ ಓಡಾಡೋರು. ಸೊ ನಮಗೆ ಒಂದು 11:30-12 ಗಂಟೆಗೆ ಬಂತು ಮೆಸೇಜ್, ಬಿಲ್ಡಿಂಗ್ನಲ್ಲಿ ಫೈರ್ ಆಗಿದೆ, ಬೇಗ ಬನ್ನಿ ಅಂತ ಬಂತು. ಆದರೆ ನಿಮಗೆ ಗೊತ್ತಿಲ್ಲ ಬೆಂಗಳೂರು ಟ್ರಾಫಿಕ್ ಹೆಂಗಿದೆ ಅಂತ. ಒಳ್ಳೆ ಪೀಕ್ ಅವರ್ 11:30 ಆ ಟೈಮ್ನಲ್ಲಿ. ನಮ್ಮದು 6ನೇ ಫ್ಲೋರ್ ಅಂತಂದರೆ ಇವಾಗ ನಾವು ತಾಲೂಕು ಲೆವೆಲ್ ಉಪಯೋಗಿಸೋಂಥ ಗಾಡಿಗಳು ಆಗೋದಿಲ್ಲ. ಅದಕ್ಕೆಲ್ಲ ನಾವು ಟರ್ನ್ ಟೇಬಲ್ ಲ್ಯಾಡರ್, ವೀಲ್ ಎಸ್ಕೇಪ್ ಲ್ಯಾಡರ್, ಸ್ನಾರ್ಕಲ್ ಯೂನಿಟ್, ALP ಅಂತ ಅದಕ್ಕೆ ಬೇರೆ ಸಪ್ರೇಟ್ ವೆಹಿಕಲ್ ಇದೆ, ಅರೇಂಜ್ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಗಾಡಿ ಬೇರೆ ಲೆಂತ್ ಇರುತ್ತೆ, ಇದ್ರ ಥರ 20 ಅಡಿ ಇಲ್ಲ, ಇನ್ನೂ ಜಾಸ್ತಿ ಇರುತ್ತೆ. ಟ್ರಕ್ ನೋಡಿದ್ರಲ್ಲ 24 ಕಿಲೋ ಆ ಲೆಂತ್ ಇರುತ್ತೆ ಗಾಡಿ. ಆ ಬೆಂಗಳೂರು ಸಿಟಿ ಒಳಗಡೆ ನಾವು ಹೋಗಿ ಫೈರ್ ಸ್ಪಾಟ್ ಸೇರೋ ಅಷ್ಟೊತ್ತಿಗೆ ಸುಮಾರು 8-9 ಜನ ಜಿಗ್ದಿದ್ರಲ್ಲ, ಅವನ್ನೆಲ್ಲ ಆಂಬುಲೆನ್ಸ್ ತಗೊಂಡು ಹಾಸ್ಪಿಟಲ್ಗೆ ಕನ್ವೆ ಮಾಡಿದ್ರು. ಆಮೇಲೆ ಅಲ್ಲಿ ಮಧ್ಯಾಹ್ನ 1 ಗಂಟೆಗೆ ಮೆಸೇಜ್ ಸಿಕ್ತು. ಆ ಮೇಲಿಂದ ಏನು ಜಿಗೋದ್ರಲ್ಲ ಆ 9 ಜನ ಡೆತ್ ಆಗಿದೆ.
ಆನಂತರ ಈ ಮೆಟ್ರಿಕಲ್ ಮೇಲೆ ನೂಕ್ನಲ್ಲಿ ಬಂದ್ರಲ್ಲ, ಅದರಲ್ಲಿ ಹಾರ್ಟ್ ಬೀಟ್ ಅಂದ್ರೆ ವಯಸ್ಸಾಗಿರೋರು ಇರ್ತಾರೆ, ಹೃದಯಾಘಾತ ಆಗಿ ಗಾಬರಿಯಿಂದ ಅದರ ಒಂದು 2 ಜನ ಸತ್ತು. ಮತ್ತೆ ಈ 3ನೇ ಅವರು ಲಿಫ್ಟ್ ಒಳಗಡೆ ಸಿಗಾಕೊಂಡಿದ್ದಲ್ಲ, ಅವ್ರು ಯಾವ ಬೆಲ್ಗೂ ಯಾರು ಸ್ಪಂದಿಸಿಲ್ಲ, ಅವ್ರ ಒಳಗಡೆ ನಿಂತಾರೆ ಇವತ್ತಿನ ದಿವಸ. ಆದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ 1 ನಿಮಿಷ ಮೌನಾಚರಣೆ. ಸಿಗಾಕೊಂಡಿರ್ತ ಅಷ್ಟೇ, ಬೆಂಕಿ ಸುಡ್ಲಿಲ್ಲ, ಅವ್ರಿಗೆ ಯಾವುದೇ ರೀತಿ ತೊಂದರೆನೂ ಆಗಲಿಲ್ಲ, ಇವ್ರಿಗೂ ಐಡಿಯಾನೂ ಸಿಗ್ಲಿಲ್ಲ ಏನು ಮಾಡಬೇಕು ಹೇಗೆ ಏನು ಅಂತ. ದಡ ಅಂತ ಓಡಿದ್ರು, ಅಲ್ಲಿ ಸ್ಟೇಟ್ ಕೆಲಸ ಸಿಗಾಕ್ಸ್ಕೊಂಡು ಕರೆಂಟ್ ಹೋದಾಗ ಯಾವುದೇ ಕಾರಣಕ್ಕೂ ಲಿಫ್ಟ್ನ ಬಳಸಬೇಡಿ ಅಂತ ಇನ್ಸ್ಟ್ರಕ್ಷನ್ ಇದೆ. ಆದರೆ ಅಲ್ಲಿ ಬಂದಿದ್ದಂಥ ಜನಗಳು ಅದನ್ನು ಗಮನಿಸ್ಲಿಲ್ಲ, ಹೋಗಿ ಲಿಫ್ಟ್ ಆಪರೇಟ್ ಮಾಡೋದು, ಮಧ್ಯದಲ್ಲಿ ಸಿಗಾಕೊಂಡು ಅವ್ರನ್ನ ಯಾರೂ ಗಮನಿಸಿಲ್ಲ. ಆಮೇಲೆ ನಾವು ಹೋದ ನಂತರ ಲಿಫ್ಟ್ ಏನಾಯ್ತು ಅಂತ ನೋಡಿದಾಗ ಲಿಫ್ಟು ಒಂದು ಫ್ಲೋರ್ಗೆ ಅದನ್ನು ಓಪನ್ ಮಾಡ್ಕೊಂಡು ತೆಗೆದಾಗ ಅಲ್ಲಿ 3 ಜನ ಇದ್ದು ಒಂದೇ ಕಡೆ ಕುಸಿದೋಗ್ತು. ಸೊ ಅಲ್ಲಿಗೆ ಈ ಥರ ಡೆತ್ ಆಯಿತು. ಆದ್ದರಿಂದ ಇವರೊಂದು ಸ್ವಲ್ಪ ಮುಂಜಾಗ್ರತೆ ವಹಿಸಿದ್ರೆ ಅಂದರೆ ಏನಾಗಿಲ್ಲ. ಅಲ್ಲಿ ಏನಾಯಿತು, ಒಂದು ಆಫೀಸ್ ತೊಗೊಂಡು ಒಂದು 10x10 ರೂಮ್ನಲ್ಲಿ ಹೋಮ ನಡೀತಾ ಇದೆ. ಹೋಗ್ಲಿ ಬಿಟ್ಟು ಹೇಳಿಲ್ಲ, ಅದು ಹೋಗ್ಲಿ. ಅಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇನ್ಸ್ಟಾಲೇಷನ್ ಮಾಡಿದ್ರು ಆ ಬಿಲ್ಡಿಂಗ್ನವರು, ಬಟ್ ಅದನ್ನು ತಗೊಂಡು ಆಪರೇಟ್ ಮಾಡಿದ್ರೆ ಇದು ಯಾವುದೂ ದೊಡ್ಡ ವಿಷಯ ಆಗದೇ ಅಲ್ಲ. ಅದನ್ನ ಇವರು ಮೈಮರ್ತಿದ್ದಕ್ಕೆ ನೋಡಿ ಇಷ್ಟೆಲ್ಲ ಲಾಸ್. 12 ಜನ ಡೆತ್ ಆದರು. ಫೈರ್ ಇನ್ಸಿಡೆಂಟ್ ಅಲ್ಲ, ಅದು ಗಾಬರಿ ಅವರಾಗವರೇ ಮಾಡ್ಕೊಂಡ್ರು